ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. IPL ಸ್ಟಾರ್ಟಿಂಗ್ ಡೇಟ್ ನಿಮಗೆಲ್ಲ ಗೊತ್ತೇ ಇದೆ. ಟೈಮ್ ಟೇಬಲ್ ಯಾವ ರೀತಿ ಇದೆ, ನಮ್ಮ RCB ತಂಡದ ಪಂದ್ಯಗಳು ಯಾವಾಗೆಲ್ಲ ಇದೆ, ಬೆಂಗಳೂರಿನಲ್ಲಿ ಪಂದ್ಯ ನಡೆಯುತ್ತಾ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಕ್ರಿಕೆಟ್ ಬಗ್ಗೆ ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾರ್ಚ್ 26ರಿಂದ IPL ಪ್ರಾರಂಭವಾಗ್ತಾ ಇದೆ, ಮತ್ತೆ ಮೇ 31ರವರೆಗೂ IPL ನಡೆಯುತ್ತೆ. ನಮ್ಮ ಗೋರ್ಮೆಂಟ್ ಬೆಂಗಳೂರಿನಲ್ಲಿ ಪಂದ್ಯಗಳನ್ನ ನಡೆಸಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ RCB ಫ್ರಾಂಚೈಸಿ ರೆಡಿ ಇಲ್ಲ ಬೆಂಗಳೂರಿನಲ್ಲಿ ಪಂದ್ಯವನ್ನ ನಡೆಸಕ್ಕೆ, ಅಂದ್ರೆ ಚಿನ್ನಸ್ವಾಮಿಯಲ್ಲಿ ನಡೆಸಕ್ಕೆ. ಬೇರೆ ಫ್ರಾಂಚೈಸಿಗಳು ರಾಜಸ್ಥಾನ್ ರಾಯಲ್ಸ್ ತಂಡ ನಮ್ಮನ್ನ RCB ಏನು ಬೆಂಗಳೂರಲ್ಲಿ ಇರುವ ಒಂದು ಚಿನ್ನಸ್ವಾಮಿ ಗ್ರೌಂಡ್ ನ ಹೋಮ್ ಗ್ರೌಂಡ್ ಆಗಿ ನೀಡಿ ನಾವು ಅಲ್ಲಿ ಬಂದು ನಮ್ಮ ಪಂದ್ಯಗಳನ್ನ ಆಡ್ತೀವಿ ಅಂತ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಬಟ್ ನಮ್ಮ RCB ಫ್ರಾಂಚೈಸಿನೇ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ನಾವು ಬೇರೆ ಕಡೆ ಹೋಗ್ತೀವಿ, ನಮ್ಗೆ ಇಲ್ಲಿ ರಿಸ್ಕ್ ಇದೆ ಅಂತ ಹೇಳ್ಕೊತಾ ಇದ್ರೆ. ಇಷ್ಟು ವರ್ಷ ನಾವು ಬೆಳೆಸಿ ನಮ್ಮ ಫೇವ್ರೇಟ್ ತಂಡ ಅಂತ ಸಪೋರ್ಟ್ ಮಾಡಿದ್ದಕ್ಕೆ ಅವರು ಒಳ್ಳೆಯ ಒಂದು ಇದನ್ನ ಫೀಡ್ಬ್ಯಾಕ್ ಅನ್ನೇ ಅಥವಾ ಕೊಡ್ತಾ ಇದ್ದಾರೆ ನಮ್ಗೆ. ಮೊದಲನೇ ಪಂದ್ಯನೇ ನಮ್ಮ RCB ಪಂಜಾಬ್ ನಡುವೆ ಇದೆ. ಇದು ಮಾರ್ಚ್ 26ರಂದು ನಡೆಯುತ್ತೆ. ಅಂದ್ರೆ ಎಲ್ಲೇ ನಡೆದ್ರು ಕೂಡ ಜಸ್ಟ್ ಇದೊಂದು ಬ್ಲೂ ಪ್ರಿಂಟ್ ಒಂದು ಟೈಮ್ ಟೇಬಲ್ ಆಗಿದೆ. ನಂತರ CSK KKR ಮಾರ್ಚ್ 27ರಂದು ನಡೀತಾ ಇದೆ. ನಲ್ಲಿ ಈ ಒಂದು IPL ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನೋಡಿದ್ದು ಬಹುತೇಕ ಡೌಟ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರು ಆಡಿ ಅಂತ ಹೇಳ್ತಾ ಇದ್ದಾರೆ, ಕರ್ನಾಟಕ ಗೌರ್ಮೆಂಟ್ ಹೇಳ್ತಾ ಇದೆ. ಬಟ್ ನಮ್ಮ RCB ಫ್ರಾಂಚೈಸಿ ರೆಡಿ ಇಲ್ಲ ಆಡಕ್ಕೆ. ಇದ್ರ ಬಗ್ಗೆ ಇನ್ ಡೆಪ್ತ್ ವಿಡಿಯೋ ಬರುತ್ತೆ. ಒಂದು ಫುಲ್ ಒಳಗಡೆ ಏನೆಲ್ಲ ನಡೀತಾ ಇದೆ, ಯಾಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಅಥವಾ ಏನೆಲ್ಲ ಒಳಗಡೆ ಏನೇನು ಸ್ಕ್ಯಾಮ್ ಆಗ್ತಾ ಇದೆ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಟೈಮ್ ಟೇಬಲ್ ಅಫಿಷಿಯಲಿ ಇನ್ನೇನು ಅನೌನ್ಸ್ಮೆಂಟ್ ಆಗಬೇಕಾಗಿದೆ. ಇದು ಜಸ್ಟ್ ಬ್ಲೂ ಪ್ರಿಂಟ್ ಆಗಿದೆ. ಥ್ಯಾಂಕ್ ಯು.